ಭದ್ರಾವತಿಯ ಮೇಲೆ ಸಂಗಮೇಶ್ ಪುತ್ರನಿಂದ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ಶಿವಮೊಗ್ಗ ಎಸ್ಪಿಗೆ ದೂರನ್ನ ಸಲ್ಲಿಸಿದ್ದಾರೆ ಅಧಿಕಾರಿ ಜ್ಯೋತಿ. ಎಸ್ಪಿಗೆ ದೂರು ಸಲ್ಲಿಸಿದ ಬಳಿಕ ಭದ್ರಾವತಿ ಡಿವೈಎಸ್ಪಿ ಕಚೇರಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ದೂರನ್ನ ನೀಡಿದ್ದಾರೆ ಅಧಿಕಾರಿ. ದಾಳಿ ಮಾಡಿದಾಗ ನಮ್ಮ ಮೇಲೆ ಗಾಡಿ ಹತ್ತಿಸ್ರು ಅಂತ ಹೇಳಿದ್ರು. ಆಗ ಭಯ ಆಯಿತು. ಫೋನ್ ಕಾಲ್ ಸಹ ಬಂತು. ಆ ಸಂದರ್ಭದಲ್ಲಿ ಅವತ್ತು ದಾಳಿ ವೇಳೆ ಬೆದರಿಕೆ ಸಹ ಬಂತು. ಫೋನ್ ಮೂಲಕ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭದ್ರಾವತಿ ಎಂಎಲ್ಎ ಸಂಗಮೇಶ್ ಅವರ ಪುತ್ರ ಬಸವೇಶ್ ಯಾವ ರೀತಿಯಾಗಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಧಮಕಿ ಹಾಕಿದ್ದಾರೆ, ಬೆದರಿಕೆ ಒಡ್ಡಲಾಗಿದೆ ಎಂಬ ಸಂಬಂಧ ದೂರು ಕೊಟ್ಟಿದ್ದಾರೆ. ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು, ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ. ಅಷ್ಟೇ. ಏನು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ FIR ಕಾಪಿ ಬಂದಾಗ ಸಿಗುತ್ತೆ. ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರು ಕೊಟ್ಟಿದ್ದೀವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ. ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿಲ್ಲ ಅಷ್ಟೇ. ನಿಮಗೆ ಬೆದರಿಕೆ ಹಾಕುವಂತ ಪ್ರಯತ್ನ? ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ. ನನ್ನ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತಾರೆ ಸಂಗಮೇಶ್ ಪುತ್ರ. ಅಟ್ರಾಸಿಟಿ ಕೇಸ್ ಹಾಕುವ ಬೆದರಿಕೆಯೂ ಕೂಡ ಒಡ್ಡಿಲ್ಲ. ಅಧಿಕಾರಿಗಳು ಸಹ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ವಿರುದ್ಧ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿಲ್ಲ. ಭದ್ರಾವತಿ ಗ್ರಾಮೀಣ ಠಾಣೆಗೂ ದೂರು ಕೊಟ್ಟಿದ್ದೀನಿ ಅಂತ ಜ್ಯೋತಿ ಅವರು, ಮರಳು ಮಾಫಿಯಾ ವಿರುದ್ಧ ರೇಡ್ ಮಾಡಿದ ಜ್ಯೋತಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ಇಲ್ಲ ಇಲ್ಲ ನಮ್ಗೇನು ಇಲ್ಲ 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 ಆ ಥರದ್ದು ಇಲ್ಲ ಇಲ್ಲ ಆ ಥರ ಏನು ನಮಗೆ ಬಂದಿಲ್ಲ. ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಮರಳು ಮಾಫಿಯಾನ ತಡೆಗಟ್ಟುವಂತಹ ಯಾವುದೇ ಅಧಿಕಾರಿಗಳಿರಲಿ ಅಥವಾ ಆಫೀಸರ್ಸ್ ಇರಲಿ, ಇವರುಗಳ ಮೇಲೆ ಆಗುವಂತಹ ದೌರ್ಜನ್ಯ ನಾವು ಹಿಂದೆ ಕೂಡ ನೋಡಿದ್ದೀವಿ. ಅದೇ ರೂಪದ ದೌರ್ಜನ್ಯನ ಇದು. ಈಗ ಜ್ಯೋತಿ ಅವರು ದೂರು ದಾಖಲು ಮಾಡಿದ್ದಾರೆ. ರಿಟರ್ನ್ ದೂರ ಏನಾದರೂ ದಾಖಲಾಗಿದೆಯಾ? ದಿವ್ಯಾ, ಹೌದು ದಿವ್ಯಾ. ಅಂತಂದ್ರೆ ಈಗ ನಾವು ಬೆಳಗಿಂದನೂ ಕೂಡ ಸಾಕಷ್ಟು ಸುದ್ದಿ ಮಾಡ್ತಿರುವಂಥದ್ದು ಅಂತಂದ್ರೆ ಏನು ಭದ್ರಾವತಿಯಲ್ಲಿ ಅಕ್ರಮ ಮರಳುಗಾರಿಕೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ಅವರು ಏನು ಮಹಿಳಾ ಅಧಿಕಾರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು, ಮತ್ತೆ ಆ ಫೋನಲ್ಲಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಗಾಡಿ ಹತ್ತಿಸಿ ನಾನು ನೋಡ್ಕೊಂತೀನಿ ಅನ್ನೋದು ಕೂಡ ಅಂದ್ರೆ ಈ ರೀತಿಯಾದಂಥ ಎಲ್ಲ ಹೇಳಿಕೆಗಳಿಂದ ಇವತ್ತು ಬೆಳಗ್ಗೆಯಿಂದನೂ ಕೂಡ ಶಿವಮೊಗ್ಗ ಮತ್ತೆ ಭದ್ರಾವತಿಯಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಒಂದ್ ಕಡೆ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಕೂಡ ಸರ್ಕಾರದ ವಿರುದ್ಧ ಮತ್ತೆ ಸಂಗಮೇಶ್ ಮತ್ತು ತನ್ನ ಪುತ್ರರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರೆ, ಭದ್ರಾವತಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಆ ತಹಶೀಲ್ದಾರ್ ಕಚೇರಿ ಮುಂದೆ ಬೆಳಿಗ್ಗೆಯಿಂದನೂ ಕೂಡ ಪ್ರತಿಭಟನೆ ನಡೆಸಿರುವಂತದ್ದು. ಅಂತಂದ್ರೆ ಒಂದು ರೀತಿ ಭದ್ರಾವತಿ ಕೂಡ ಭದ್ರಾವತಿ ಈಗಾಗಲೇ ರಿಪಬ್ಲಿಕ್ ಭದ್ರಾವತಿ ಆಗಿರುವಂತದ್ದು. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಿಲ್ಲ. ಹಾಗಾಗಿ ಭದ್ರಾವತಿಯಲ್ಲಿ ಒಂದು ರೀತಿ ರಿಪಬ್ಲಿಕ್ ಭದ್ರಾವತಿ ಆಗಿರುವಂತದ್ದು ಅಂತ ಈಗಾಗಲೇ ಆ ಚನ್ನಬಸಪ್ಪ ಅವರು ಅಸಮಾಧಾನ ಹೊರ ಹಾಕಿರುವಂತದ್ದು. ಅಂತಂದ್ರೆ ಅವರು ಈ ಬಗ್ಗೆ ಆ ಚನ್ನಬಸಪ್ಪ ಅವರು ಕೂಡ ಹೇಳಿರುವಂತದ್ದು. ಈ ಬಗ್ಗೆ ಈಗಾಗಲೇ ನಾವಲ್ಲಿ ಸದನದಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಭದ್ರಾವತಿಯಲ್ಲಿ ಮಟ್ಕ ಆಗ್ಬೋದು, ಗಾಂಜಾ ಆಗ್ಬೋದು, ಡ್ರಗ್ಸ್ ಇವೆಲ್ಲ ಎಗ್ಗಿಲ್ಲದೆ ನಡೀತಾ ಇದೆ. ಈ ಬಗ್ಗೆ ಆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಹಾಗಾಗಿ ಭದ್ರಾವತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸರ್ಕಾರದ ವಿರುದ್ಧ ಕೂಡ ಅಸಮಾಧಾನ ಹೊರಹಾಕಿರುವಂತದ್ದು. ಈ ಮಧ್ಯೆ ಈಗ ಏನು ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಕೂಡ ಅಸಮಾಧಾನ ಹೊರಹಾಕಿರುವಂತದ್ದು. ಸದನದಲ್ಲಿ ಇಷ್ಟೆಲ್ಲ ವಿಚಾರ ಮಾತಾಡಿದ್ರು ಕೂಡ, ಭದ್ರಾವತಿಯಲ್ಲಿ ಇರೋ ರೌಡಿಸಮ್ ದಬ್ಬಾಳಿಕೆ ಬಗ್ಗೆ ಮಾತಾಡಿದ್ರು ಕೂಡ ಪರಮೇಶ್ವರ್ ಅವರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂದ್ರೆ ಬಹುಶಃ ಇದರಲ್ಲಿ ಅವರಿಗೂ ಒಂದು ಪಾಲು ಹೋಗುತ್ತಾ ಅನ್ನೋ ಒಂದು ರೀತಿ ಅವರು ಕೂಡ ಅಸಮಾಧಾನ ಹೊರಹಾಕಿದ್ದಂಥದ್ದು. ಹಾಗಾಗಿ ಈಗ ಭದ್ರಾವತಿಯಲ್ಲೂ ಕೂಡ ಬೆಳಿಗ್ಗೆಯಿಂದನೂ ಏನು ಸಂಗಮೇಶ್ ಅವರ ಪುತ್ರನ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕ್ತಿರುವಂತದ್ದು ಬಿಜೆಪಿ ಕಾರ್ಯಕರ್ತರು. ಒಬ್ಬಳು ಮಹಿಳಾ ಅಧಿಕಾರಿ ಮೇಲೆ ಈ ರೀತಿಯಾದಂತಹ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡುವಂಥದ್ದು ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದ್ರಿಂದ ಅವರು ಒಂದು ಕೆಲಸದಲ್ಲಿ ಅವರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗುವಂತ ಕೆಲಸ ಮಾಡುವಂಥದ್ದು. ಯಾಕೆಂದ್ರೆ ಈಗ ಸಂಗಮೇಶ್ ಅವರ ಪುತ್ರ ಮಾತಾಡಿರುವಂತದ್ದನ್ನು ನೋಡಿದ್ರೆ, ನಾವು ಮಾಡೋದನ್ನೆಲ್ಲ ಮಾಡ್ತೀವಿ, ನೀವು ಕಣ್ಣಿದ್ದು ಕುರುಡ್ರಾಗಿರಿ, ನೀವೇನೂ ಗೊತ್ತಿಲ್ಲದಂಗೆ ಸುಮ್ಮನೆ ಇರಿ ಅಂತ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡುವಂಥದ್ದು. ಹಾಗಾಗಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಭದ್ರಾವತಿಯಲ್ಲಿ ಸಾಕಷ್ಟು ಅಸಮಾಧಾನ ಹೊರಹಾಕಿರುವಂಥದ್ದು. ಮತ್ತೆ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಡಿವೈಎಸ್ಪಿ ಆಫೀಸ್ಗೂ ಕೂಡ ಮನವಿ ಕೊಟ್ಟಿರುವಂಥದ್ದು. ಆದ್ರೆ
ಇದೆಲ್ಲದರ ಮಧ್ಯೆ ದಿವ್ಯಾ ಅಂದ್ರೆ ನಿನ್ನೆ ಸಂಜೆಯಿಂದನೂ ಕೂಡ ಜ್ಯೋತಿ ಅವರು ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ, ಯಾರಿಗೂ ಕೂಡ ಅಂದ್ರೆ ಯಾರ ಫೋನ್ ಕೂಡ ರಿಪ್ಲೈ ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತು ಶಿವಮೊಗ್ಗದ SP ಅವರಿಗೂ ಕೂಡ ದೂರು ನೀಡಿರುವಂತದ್ದು. ಏನು ಭದ್ರಾವತಿಯ DYSP ಕಚೇರಿಯಲ್ಲೂ ಕೂಡ ಈಗಾಗಲೇ ಚಂದ್ರಬಸವ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.